ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್. ಸೊ ಗಾಯ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಗಾಯ್ಸ್, ಇವತ್ತು ನನ್ನ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್. ಅದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದ್ರಿಂದ, ಅರ್ಲಿ ಮಾರ್ನಿಂಗ್ ಅಂದರೆ 10:30ಗೆ ಇದ್ದಿದ್ದು ಗೈಸ್. ಬಟ್ ನಾವು ಎದ್ದು ಹೋಗೋದ್ರೊಳಗಡೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. 3 ಅವರ್ಸ್ ಬಿಫೋರ್ ಇರಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಸೊ ನಾವು ಮನೆ ಬಿಟ್ಟಿದ್ದೆ 7:15 ಆಗಿತ್ತು. ಸೊ ಕ್ಯಾಬ್ ಮಾಡಿಕೊಂಡು ನಾವು ಹೋಗೋದ್ರೊಳಗಡೆ, ಸೊ ಕ್ಯಾಬ್ ಅಣ್ಣಂಗೆ ಹೇಳಿದ್ವಿ, ಸೊ ಟೈಮ್ ಆಗಿ ಹೋಗ್ತಿದೆ, ಪ್ಲೀಸ್ ಸ್ವಲ್ಪ ಬೇಗ ಹೋಗಿ ಅಂತ. ಅವರು ಪಾಪ ಸಿಗ್ನಲ್ ಎಲ್ಲ ದಾಟ್ಕೊಂಡು ಆ ಟ್ರಾಫಿಕಲ್ಲೂ, ಆ ಅರ್ಲಿ ಮಾರ್ನಿಂಗ್ ಟ್ರಾಫಿಕಲ್ಲೂ ಬೇಗ 1/4 ಗಂಟೆ ಬೇಗ ಕರ್ಕೊಂಡೋಗಿದ್ರು. ನನ್ನ ಹಸ್ಬೆಂಡು ಲಾಂಜು ಬೇಡ, ಟೈಮ್ ಆಗೋಗಿದೆ, ಅಲ್ಲಿ ನೀನು ತಿನ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂತೇಳಿ, ಇಲ್ಲ ನಾನು ಹೋಗಲೇಬೇಕು ಅದಕ್ಕೆ ಅಂತ ಹೇಳಿ, ಸೊ ನಾನು ಹೋದೆ. ಸೊ ಅಲ್ಲಿ ಹೋಗೋದ್ರೊಳಗಡೆ ನಾವು ಇಲ್ಲೆಲ್ಲ ಸ್ವಲ್ಪ ನೋಡಿದ್ದೀವೋ ಆ್ಯಕ್ಚುಲಿ ನಾವು ಈ ಏರ್ಪೋರ್ಟ್ನ, ಮತ್ತು ಇನ್ನೊಂದು ಸಲ ನೋಡಿಕೊಂಡು, ಬಟ್ ನಂಗೆ ಕರೆಕ್ಟಾಗಿ ನೋಡೋಕ್ಕೂ ಆಗಲಿಲ್ಲ. ನಾವು ಹೋದ ವರ್ಷ ಹೋಗಿದ್ದಾಗ ತುಂಬ ಬೇಗ ಹೋಗಿದ್ವಿ, ನೀಟಾಗಿ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಟ್ ಇದರಲ್ಲಿ ನಮ್ಗೆ ಫೋಟೋಸ್ ಸರಿಯಾಗಿ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ನಮಗೆ ಬರೀ 2 ಅವರ್ಸ್ ಟೈಮ್ ಅಷ್ಟೇ ಇದ್ದಿದ್ದು. ಅಲ್ಲಿ ಇಮಿಗ್ರೇಷನಲ್ಲೇ ಲೇಟ್ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ, ಇಮಿಗ್ರೇಷನ್ಗಿಂತ ಅಲ್ಲಿ ಎಲ್ಲ ಚೆಕ್ ಮಾಡ್ತಾರಲ್ಲ ಬ್ಯಾಗಲ್ಲಿ, ಅದಂತೂ ನನಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಯಾಕೆ ಅಂದರೆ ನಮ್ಗೆ ಭಯ, ಅದರಲ್ಲಿ ಏನು ತೆಗ್ದು ಬಿಸಾಕ್ತಾರೋ ಏನು ಅಂತ ಹೇಳಿ. ಸೊ ಅದನ್ನೆಲ್ಲ ನಾವು ಮುಗಿಸ್ಕೊಂಡು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟು ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಒಳಗಡೆ ಹೋದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ನಿಮಗೆ ಡ್ಯೂಟಿ ಫ್ರೀ ಆಗಿರಲಿ ಪ್ರತಿಯೊಂದು ಇರುತ್ತೆ. ಸೊ ನಾವು ಫಸ್ಟೇ ಡ್ಯೂಟಿ ಫ್ರೀಗೆ ಹೋದ್ವಿ. ನಮ್ಗೆ ತುಂಬ ಟೈಮ್ ಇರಲಿಲ್ಲ ಗೈಸ್, ನಾವು ಅಲ್ಲಿ ಏನೇ ಒಂದು ನೋಡೋದಕ್ಕೂ. ಯಾಕೆ ಅಂದರೆ ನಾವು ಅಲ್ಲಿ 30 ಮಿನಿಟ್ಸ್ ಬಿಫೋರು ನಾವು ಅಲ್ಲಿ ವೆಯ್ಟ್ ಮಾಡ್ತಿರ್ಬೇಕು, ಆವಾಗ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ನಮಗೆ ಮೆಸೇಜ್ ಬಂದಿತ್ತು. ಸೊ ಇವ್ರು ನನ್ನ ಹಸ್ಬೆಂಡ್ ಬೇಗ ಕರ್ಕೊಂಡೋದ್ರು. ನಾನು ಆ ಕಡೆ ಏನೂ ಅಷ್ಟು ನೋಡೋಕ್ಕಾಗಲಿಲ್ಲ. ಜಸ್ಟ್ ನಾವು ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟೇ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿದ್ದು. ಸೊ ನೀವು ನೋಡ್ತಿರ್ಬೇಕು, ಡ್ಯೂಟಿ ಫ್ರೀಯಲ್ಲಿ ಬರುವಾಗ ಏನಾದರೂ ತೊಗೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಜಸ್ಟ್ ಈಗ ಬರೀ ನೋಡಿಕೊಂಡು. ಈಗ ಆಲ್ಮೋಸ್ಟ್ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಇಲ್ಲೆಲ್ಲ ಫುಲ್ಲು ಕ್ರಿಸ್ಮಸ್ ಥೀಮಲ್ಲೆಲ್ಲ ಮಾಡಿದರು. ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಪ್ರತಿ ಸಲವೂ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊತೀನಿ, ಹೀಗಿರಬೇಕು ವೀಡಿಯೋ, ಈ ಥರ ಇರಬೇಕು ಅಂತ. ಬಟ್ ನಾನು ಅಂದ್ಕೊಂಡಿರೋ ಥರ ಆಗಲ್ಲ. ಸೊ ನಾವು ಅಷ್ಟೇ 1 ಡೇ ಬಿಫೋರೇ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಹೋಗಬೇಕು, ಫೋಟೋಸ್ ತೊಗೋಬೇಕು, ನಾನು ಬ್ಲಾಗ್ಸ್ ಮಾಡಬೇಕು ಅಂದ್ಕೊಂಡು ಏನೇನೋ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಎಷ್ಟೇ ಇದು ಮಾಡಿದ್ರು ನಾವು ಫ್ರೆಶ್ ಅಪ್ ಆಗಿ ಕ್ಯಾಬ್ ಮಾಡಿಕೊಂಡು ನಾವು ಅಲ್ಲಿ ಬರೋದ್ರೊಳಗೆ ಸ್ವಲ್ಪ ಲೇಟೇ ಆಗೋಯಿತು. ಬಟ್ ಓಕೆ, ಕರೆಕ್ಟ್ ಟೈಮ್ಗೆ ಹೋದ್ವಿ. ಯಾಕೆ ಅಂದರೆ ನಾವು ಯಾವಾಗ ಟ್ರೈನ್ ಬುಕ್ ಮಾಡಿದ್ವಿ ಅವಾಗೆಲ್ಲ ಮಿಸ್ ಮಾಡ್ಕೊಂಡಿದ್ವಿ. ಸೊ ಈ ಸಲವೂ ಫ್ಲೈಟ್ ಮಿಸ್ ಆಗೋಗುತ್ತೆ ಅಂತ ಭಯಕ್ಕೆ ಸ್ವಲ್ಪ ಏನೂ ತೊಗೊಳ್ದೆ ಏನೂ ಮಾಡ್ದೇ ಸ್ವಲ್ಪ ಬೇಗನೆ ಹೋದ್ವಿ ನಾವು. ಫೈನಲಿ ಓಕೆ, ಲಾಂಜ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬೇಗ ತಿಂದ್ಕೊಂಡು ಬರೋಣ ಅಂತ ಹೇಳಿ. ಸೊ ಲಾಂಜ್ ಹತ್ರ ಹೋದ್ವಿ. ಲಾಂಜ್ ಹತ್ರ ಹೋದ ತಕ್ಷಣ ಹೋದ ಸಲವೂ ಹೀಗೆ ಆಗಿತ್ತು. 2-3 ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ ಕಾರ್ಡ್ಸ್ನ, ಬಟ್ ಅದರಲ್ಲಿ ಒಂದು ಯಾವಾಗಲೂ ರಿಜೆಕ್ಟ್ ಆಗ್ತಿತ್ತು. ಸೊ ಈ ಸಲವೂ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ನಮ್ಗೆ ಬೇಕಾಗಿರೋ ಕಾರ್ಡು ಆನ್ ಟೈಮ್ ನಮಗೆ ಬರಲಿಲ್ಲ. ಸೊ ಅವ್ರ ಹತ್ರ ಇರೋ ಕಾರ್ಡ್ಸ್ ಎಲ್ಲ ಕೂಡ ಟ್ರೈ ಮಾಡಿದ್ರು. ಒಂದಕ್ಕೆ ಮಾತ್ರ ಅಪ್ಲೈ ಆಯಿತು, ಇನ್ನೊಂದಕ್ಕೆ ರಿಜೆಕ್ಟ್ ಆಗೋಯಿತು. ಸೊ ಬೇರೆಯವ್ರ ಕಾರ್ಡು ಯೂಸ್ ಮಾಡೋಗಿಲ್ಲ ಅಂತೇನೋ ಈ ಸಲ ರೂಲ್ಸ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಅಲ್ಲಿ ನಾವು ಏನು ಕಾರ್ಡ್ ಸ್ವೈಪ್ ಮಾಡ್ತೀವಿ ಅವ್ರ ನೇಮಲ್ಲೇ ಇರಬೇಕು ಅಂತ ಹೇಳಿ ಬಂತು. ಕಾರ್ಡ್ ಇರಬೇಕಿತ್ತು. ನಾವು ಹೋದ ಸಲ ಬೇರೆಯವ್ರ ಕಾರ್ಡ್ ನಂಬರ್ ಇಟ್ಕೊಂಡು ಮಾಡ್ತಿದ್ವಿ, ಬಟ್ ಈ ಸಲ ಅದು ಆಗಲಿಲ್ಲ. ಸೊ ಒಂದೇ ಕಾರ್ಡ್ ಬಂತು. ಸೊ ನಾನು ಹೋದ ಸಲ ಅವ್ರಿಗೆ ಬಿಟ್ಟಿದ್ದೆ ಹೋಗಿ ಅಂತ ಹೇಳಿ, ಈ ಸಲ ನಾನೇ ಹೋಗ್ತೀನಿ ಅಂತ ಹೇಳಿ ನಾನೇ ತೊಗೊಂಡು ನಾನೇ ಒಳಗಡೆ ಹೋದೆ ಒಬ್ಬಳೆ. ಅವರು ಔಟ್ಸೈಡ್ ಅಲ್ಲೇ ಏರ್ಪೋರ್ಟಲ್ಲೇ ತಿನ್ಕೊತೀನಿ ಅಂದರು. ಸೊ ನನಗೆ ಫಸ್ಟ್ ಟೈಮ್ ನಾನು ಹೋಗಿರೋದು, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನೀವೇ ನೋಡ್ತಿದ್ದೀರಾ, ಅಲ್ಲೆಲ್ಲ ಮಾಮೂಲಿ ಲೈನಿಗೆ ಇಟ್ಟಿದ್ರು. ಸೊ ನನಗೆ ಏನೇನು ಬೇಕು ನಾನು ಸ್ವಲ್ಪ ತೊಗೊಂಡು ತಿಂತಿದ್ದೆ, ಬಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಯಾಕೆಂದರೆ ಅದು ಅರ್ಲಿ ಮಾರ್ನಿಂಗ್ ಆಗಿರೋದು. ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ ಆಗಿತ್ತು. ನನಗೇನೇನು ಬೇಕು ಅಂತ ಹೇಳಿ ತಿಂದೆ. ಆಮೇಲೆ ಅಲ್ಲಿ ದೋಸೆ, ಚಟ್ನಿ ಪ್ರತಿಯೊಂದು ಹಾಕ್ತಿದ್ರು. ನಾನು ಅಲ್ಲೇ 1-2 ದೋಸೆ ತಿನ್ಕೊಂಡು ಅವ್ರು ಫೋನ್ ಮಾಡ್ತಿದ್ರು, ಬೇಗ ಬಾ ಟೈಮ್ ಆಗ್ತಿದೆ ಅಂತೇಳಿ. ಸೊ ಬೇಗ ತಿನ್ಕೊಂಡು ನಾನು ನೆಕ್ಸ್ಟ್ ಬಂದೆ. ದೋಸೆಗೆ ಮುತ್ಕೊಂಡು ನಿಂತಿದ್ರಲ್ಲ ಜನಗಳು. 2 ದೋಸೆ, 2 ವೆರೈಟಿ ಹಾಕ್ಸ್ಕೊಂಡು, ಆಮ್ಲೆಟ್ ವೆರೈಟಿ ಹಾಕ್ಸ್ಕೊಂಡು, ಆಮೇಲೆ ಅದು ಕ್ರಾಸ್ ಏನೋ ಆಯ್ತಲ್ಲಪ್ಪ, ಅದನ್ನ ತಿನ್ಕೊಂಡು ಡೆಸರ್ಟ್ ಕಡೆ ಒಂದು 4 ತಿನ್ಕೊಂಡು, ಬಟ್ ರೈಸ್ ಆಯಿತು ಮೊದಲಿಲ್ಲ. ಬಟ್ ಅಲ್ಲಿ ನಾನ್ ವೆಜ್ಜಲ್ಲಿ ಜಾಸ್ತಿ ಆಪ್ಷನ್ಸೇ ಇರಲಿಲ್ಲ. ನೀವು ಹೋಗೋದಾಗಿತ್ತಾ ಅಂದರೆ ನೀವು ಮಧ್ಯಾಹ್ನ ಹೋಗಿದ್ರಲ್ಲ, ಬೆಳಗ್ಗೆ ಯಾವುದೋ ದೋಸೆ ಹಾಕೊಂಡು ನಿಂತಿದ್ರು.
ಸೊ ಲಾಂಜ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೋರ್ಡಿಂಗ್ ಕಡೆ ಹೋದ್ವಿ. ಆಲ್ಮೋಸ್ಟ್ ನಮ್ಮದು ಚೆಕ್ಕಿನ್ ಬ್ಯಾಗಿಗೆಲ್ಲ ನಾವು ಲಗೇಜ್ ಕೊಟ್ಟಿದ್ವಿ. ಆ ಚೆಕ್ಕಿನಲ್ಲಿ ನಿಮ್ಗೆ ಏನು ಬೇಕಾದರೂ ಇಟ್ಕೊಂಡು ಹೋಗ್ಬೋದು. ಸೊ ಅದರಲ್ಲಿ ಏನೂ ಚೆಕ್ ಮಾಡಲ್ಲ. ಆಲ್ಮೋಸ್ಟ್ ಫ್ಲೈಟ್ ಒಳಗಡೆನೇ ಇಟ್ಕೊಂಡ್ಬಿಡ್ತಾರೆ. ಸೊ ಕ್ಯಾಬಿನಲ್ಲಿ ನಿಮಗೆ ತುಂಬ ನೋಡ್ತಾರೆ. ಅದಂತೂ ತಲೆನೇ ಕೆಟ್ಟೋಗ್ಬಿಡುತ್ತೆ, ಕ್ಯಾಬಿನ್ ಬ್ಯಾಗಲ್ಲಿ ಏನು ಇಟ್ಕೋಬೇಕು ಏನು ಇಟ್ಕೋಬಾರ್ದು ಅನ್ನೋದು. ಸೊ ಅದನ್ನೆಲ್ಲ ನೋಡ್ಕೊಂಡು ಈ ಸಲ ಹುಷಾರಾಗಿ ಎಲ್ಲನೂ ಪ್ಯಾಕ್ ಮಾಡಿದ್ದೆ ನಾನು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಫ್ಲೈಟ್ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಚೆಕ್ ಮಾಡಿ ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಫ್ಲೈಟ್ ಒಳಗಡೆ ಬಿಡ್ತಾರೆ. ಸೊ ನಮ್ಮ ಫ್ಲೈಟ್ ಹೀಗಿತ್ತು. ನಮ್ಮ ಫ್ಲೈಟ್ ನೇಮ್ ಬಂದು ಅಕ್ಷಾ ಅಂತ ಹೇಳಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ನಮಗೆ ಪ್ರತಿ ಸಲವೂ ನಾವು ವಿಂಡೋ ಸೀಟ್ನ ಬುಕ್ ಮಾಡಲ್ಲ, ಯಾಕೆಂದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಬಟ್ ನಮಗೆ ಪ್ರತಿ ಸಲವೂ ವಿಂಡೋ ಸೀಟೇ ಸಿಗುತ್ತೆ. ಹೋದ ವರ್ಷವೂ 2 ಕಡೆನೂ ವಿಂಡೋ ಸೀಟ್ ಸಿಗಿತ್ತು, ಈ ಸಲವೂ ಅಷ್ಟೇ. ಬಟ್ ವಿಂಡೋ ಸೀಟೇ ಸಿಗುತ್ತೆ. ನಮ್ಮ ಅಕ್ಕಪಕ್ಕ ಯಾರೂ ಇರಲೇ ಇರಲಿಲ್ಲ. ಅಲ್ಲಿ ಸ್ವಲ್ಪ ಖಾಲಿನೇ ಇತ್ತು, ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಯಾಕೆಂದರೆ ಅಷ್ಟು ಜನ ಕೂತ್ಕೊಳ್ಳೋ ಹತ್ರ. ಬಟ್ ನಮಗೆ ವಿಂಡೋ ಸೀಟ್ ಸಿಗುತ್ತಲ್ಲ, ನಮ್ಗೆ ಅದೇ ಖುಷಿ. ಅದಕ್ಕೋಸ್ಕರ ನಾವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವೇನೂ ಮಾಡೋದೇ ಇಲ್ಲ. ಸೊ ನನಗೆ ನಮ್ಮ ವಿಂಡೋಯಿಂದ ಹೇಳಿ ಇನ್ನೊಂದು ಫ್ಲೈಟ್ ಕೂಡ ಕಾಣಿಸ್ತಾ ಇತ್ತು. ಸೊ ಯಾವ ಫ್ಲೈಟಲ್ಲೂ ನಮಗೆ ಫ್ರೀ ವಾಟರ್ ಕೊಟ್ಟಿರಲಿಲ್ಲ, ಬಟ್ ಈ ಫ್ಲೈಟಲ್ಲಿ ನಮಗೆ ಫ್ರೀ ವಾಟರ್ ಕೊಟ್ಟರು. ಸೊ ಅದು ಸ್ವಲ್ಪ ಖುಷಿ ಆಯಿತು, ಯಾಕೆಂದರೆ ಇದಕ್ಕೇನು ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ, ಫ್ರೀಯಾಗಿ ವಾಟರ್ನ ಕೊಡ್ತಾಯಿದ್ರು. ಫೈನಲಿ ನಮ್ಮ ಫ್ಲೈಟ್ ಜರ್ನಿ ಸ್ಟಾರ್ಟ್ ಆಯಿತು. ಫ್ಲೈಟು ಟೇಕ್ ಆಫ್ ಆಯಿತು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಬ್ಯಾಂಗ್ಳೂರು ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಅಲ್ಲಿಂದ ಆ್ಯಕ್ಚುಲಿ ವಿಂಡೋ ಸೀಟ್ ಏನಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಟೇಕ್ ಆಫ್ ಆಗುವಾಗ ಮತ್ತು ಮಧ್ಯ ಮೋಡಗಳೆಲ್ಲ ನೋಡೋದಕ್ಕೆ, ಮತ್ತು ಕೆಳಗಡೆ ಹೋಗುವಾಗ ನೋಡೋದಕ್ಕೆ ಮಾತ್ರ ಅಷ್ಟೇ ನನಗಿಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕ್ಲೋಸೇ ಮಾಡಿಬಿಟ್ಟಿರ್ತೀನಿ ನಾನು. ಜಸ್ಟ್ ಟೇಕ್ ಆಫ್ ಆಗುವಾಗ ಸ್ವಲ್ಪ ಹತ್ರದಲ್ಲೇ ಇರ್ತೀವಲ್ಲ, ಹೇಗೆ ಕಾಣಿಸ್ತಿರುತ್ತೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹಸ್ಬೆಂಡು ಏರ್ಪೋರ್ಟಲ್ಲಿ ಏನೂ ತಿಂದಿರಲಿಲ್ಲ. ಸೊ ನಾನು ಲಾಂಜಲ್ಲಿ ತಿಂದಿರೋದ್ರಿಂದ ಅವ್ರೇನೂ ತಿನ್ನಲೇ ಇಲ್ಲ. ನಾನು ಫ್ಲೈಟಲ್ಲಿ ತಿಂತೀನಿ ಅಂತ ಹೇಳಿದ್ರು. ಓಕೆ, ಏರ್ಪೋರ್ಟ್ಗಿಂತ ಫ್ಲೈಟಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಏರ್ಪೋರ್ಟಲ್ಲಿ ಒಂದೊಂದು ತೊಗೊಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ಫ್ಲೈಟಲ್ಲೇ ತೊಗೋತೀನಿ ಅಂತ ಅಂದರು. ಓಕೆ, ಫ್ಲೈಟಲ್ಲೇ ತೊಗೋತಾರಲ್ಲ ಅಂದ್ಬಿಟ್ಟು ಅವರು ಏನೋ ಚಿಕನ್ ಬಿರಿಯಾನಿ ರೈಸ್ ಏನೋ ತೊಗೊಂಡ್ರು. ಅದೆಲ್ಲ ಫ್ರೀಸ್ ಮಾಡಿರ್ತಾರೆ ಫ್ರಿಜ್ಜಲ್ಲಿ. ಅದೇನು ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕಾಲಿಸ್ಬಿಟ್ಟು ಹಂಗೆ ಒಂದು 10 ಮಿನಿಟ್ಸ್ ಬಿಟ್ಟು ತಿನ್ನಿ ಅಂತ ಹೇಳ್ತಾರೆ. ಬಟ್ ನನಗೊಂಚೂರು ಟೇಸ್ಟ್ ಇಷ್ಟ ಆಗಲಿಲ್ಲ. ನನಗೊಂದು ಸ್ವಲ್ಪ ಕೊಟ್ಟರು, ನಾನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ ಅಂತ. ಅದೇನಾದರೂ ಚೆನ್ನಾಗಿದ್ದಿದ್ರೆ ನಾನೇ ಫುಲ್ ತಿನ್ಕೊಂಬಿಡ್ತಿದ್ದೆ. ಬಟ್ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅವ್ರಿಗೆ ವಾಪಸ್ ಕೊಟ್ಟೆ. ನೀವು ನೋಡ್ತಿರ್ಬೋದು, ಇದು ಫ್ಲೈಟಲ್ಲಿ ಮೆನು ಕೊಟ್ಟಿರ್ತಾರೆ, ಅಲ್ಲೇನಾದರೂ ಆರ್ಡರ್ ಮಾಡೋಕ್ಕೆ. ಸೊ ಅಫೋರ್ಡಬಲ್ ಆಗೇ ಇತ್ತು. ಅಲ್ಲೇನು ಚಾರ್ಜ್ ಮಾಡಬೇಕು ಅಷ್ಟೇ ಚಾರ್ಜ್ ಮಾಡಿದರು. ನನಗೇನು ಅಷ್ಟು ಕಾಸ್ಟ್ಲಿ ಅಂತೇನು ಅನಿಸಿಲ್ಲ. ಬಟ್ ಎಲ್ಲ ಆಪ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರಲ್ಲ ಅಂತ ಅನಿಸ್ತು. ನಾನು ಸಲ ಹೋದಾಗ ಒಂದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೊಂದು ಫ್ಲೈಟಲ್ಲಿ. ಸೊ ಒಂದೊಂದು ಕಡೆ ಮಾತ್ರ ಚೆನ್ನಾಗಿರಲ್ಲ. ಅಲ್ಲಿ ನಿಮ್ಗೆ ಇನ್ನೊಂದೆಲ್ಲ ಕೊಟ್ಟಿರ್ತಾರೆ, ನಿಮ್ಗೆ ಎಮರ್ಜೆನ್ಸಿ ಬಂದಾಗ ಏನು ಮಾಡಬೇಕು ಏನು ಎಲ್ಲನೂ ಕೊಟ್ಟಿರ್ತಾರೆ ನಿಮಗೆ. ಅಲ್ಲಿಂದ ನಾವು ಫುಕೆಟ್ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಫಸ್ಟ್ ಪ್ಲೇಸ್ಗೆ ಹೋಗ್ತಿದ್ದಿದ್ದು ಫುಕೆಟ್ಗೆ. ಸೊ ಫುಕೆಟು ಮೇಲಿಂದ ನೋಡಿದಾಗ ಅಲ್ಲಿ ಐಲ್ಯಾಂಡ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಆ್ಯಕ್ಚುಲಿ ನಮ್ಮ ಫುಕೆಟ್ಗೆ ಹೋಗ್ತಿರೋದೆ ಮೇನ್ ರೀಸನ್ ಬಂದು ಐಲ್ಯಾಂಡ್ಗೋಸ್ಕರ, ಐಲ್ಯಾಂಡ್ ಟೂರ್ ಮಾಡಬೇಕು ಅಂತ ಹೇಳಿ. ಸೊ ಅಲ್ಲಿ ವಾಟರ್ ಆಗಿರಲಿ ಆ ಐಲ್ಯಾಂಡ್ಗಳಾಗಿರಲಿ ಸಖತ್ತಾಗಿರುತ್ತೆ. ಸೊ ಮೇಲಿಂದ ನೋಡಿದಾಗ ಐಲ್ಯಾಂಡ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಫ್ಲೈಟಲ್ಲಿ. ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಸೊ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಫುಕೆಟ್. ಸೊ ಫಸ್ಟ್ ನಾವು ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಸೊ ನೀವು ಅಲ್ಲಿ ನೋಡ್ತಿರ್ಬೋದು ಫ್ಲೈಟ್ ಕೂಡ ಲ್ಯಾಂಡ್ ಆಗಿದೆ. ಸೊ ಫುಕೆಟ್ ಏರ್ಪೋರ್ಟ್ಗೆ ರೀಚ್ ಆದ ತಕ್ಷಣ ಎಂಟ್ರಿ ಮಾತ್ರ ಹೀಗಿತ್ತು, ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ರು. ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಬೇಗ ನಮ್ಮದು ಚೆಕ್ಕಿನ್ ಬ್ಯಾಗಿಗೆ ಏನು ಕೊಟ್ಟಿದ್ವಿ ಲಗೇಜು ಅದನ್ನೆಲ್ಲ ತೊಗೊಂಡು ನಾವು ನೆಕ್ಸ್ಟು ನಮ್ಮ ರೂಮ್ ಕಡೆ ಹೋದ್ವಿ. ಸೊ ಅದ್ರದ್ದು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಗಾಯ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನನ್ನ ಪಾರ್ಟ್
ಪಾರ್ಟ್ 2 ಆಫ್ ಥೈಲ್ಯಾಂಡ್ ವಿಡಿಯೋನ ಮಾಡ್ತೀನಿ. ಕೀಪ್ ವಾಚ್.